ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಹತ್ರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಕಳೆದ ಸಂಚಿಕೆಯಲ್ಲಿ ಏನೇನೆಲ್ಲ ಆಗಿದೆ ಅಂತ ನಾನೆಲ್ಲ ಅಪ್ಲೋಡ್ ಮಾಡಿದ್ದೇನೆ. ಒಂದು ಸಲ ಆ ವೀಡಿಯೋಸ್ನ ನೋಡ್ಕೊಂಬನ್ನಿ. ಅದಾದಮೇಲೆ ಗೌರಿ ಬಂದುಬಿಟ್ಟು ಸೆಕ್ಯೂರಿಟಿಗೆ ಪಿಂಕಿನ ಕರೀರಿ, ಡಿಸೈನರ್ ಪಿಂಕಿನ ಕರೀರಿ ಅಂತ ಹೇಳ್ಬಿಟ್ಟು ಹೊರಗಡೆ ನಿಂತಿರ್ತಾಳೆ. ಸೊ ಅದಾದಮೇಲೆ ಸೆಕ್ಯೂರಿಟಿ ಬಂದುಬಿಟ್ಟು ಪಿಂಕಿನ ಮೇಡಮ್ ನಿಮ್ಗೆ ಯಾರೋ ವೆಯ್ಟ್ ಮಾಡ್ತಾಯಿದ್ದಾರೆ ನಿಮಗೋಸ್ಕರ ಔಟ್ಸೈಡ್ ಅಂತ ಹೇಳ್ತಾರೆ. ಆಗ ಪಿಂಕಿ ಇದ್ಬಿಟ್ಟು ನನ್ನ ಟೆನ್ಷನ್ನೇ ನನಗಾಗಿದೆ, ನೀವು ಬೇರೆ ಬಂದುಬಿಟ್ಟು ಅದು ಇದು ಏನೇನೋ ಹೇಳ್ತೀರಾ, ನನ್ನ ನೋಡೋಕ್ಕೆ ಯಾರು ಬಂದಿರ್ತಾರೆ ಹೋಗಿ ಅಂತ ಹೇಳ್ಬಿಟ್ಟು ಬೈತಾಳೆ. ಸೊ ಅದಾದಮೇಲೆ ಸೆಕ್ಯೂರಿಟಿ ಪಿಂಕಿ ತುಂಬ ಹತ್ರ ಬಂದುಬಿಟ್ಟು ಹೇಳ್ತಾರೆ, ಮೇಡಮ್ ಗೌರಿ ಮೇಡಮ್ಮು ನಿಮಗೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದಾರೆ, ದಯವಿಟ್ಟು ಆಚೆ ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಪಿಂಕಿಗೆ ಫುಲ್ ಶಾಕಾಗಿ ನಿಂತ್ಕೊಂಡ್ಬಿಡ್ತಾಳೆ. ಯಾಕೆ ಗೌರಿ ಮೇಡಮ್ ನನ್ನನ್ನು ಮೀಟ್ ಮಾಡೋಕ್ಕೆ ಆಚೆ ಕರೀತಾ ಇದ್ದಾರೆ, ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ರೆಡಿ ಆಗ್ತಾಳೆ. ಸೊ ಅದಾದಮೇಲೆ ಮೋನಿಕಾ ಇಲ್ಲಿದ್ಬಿಟ್ಟು ತುಂಬ ಖುಷಿಯಾಗಿ ನಾನು ಮಾಡ್ಲಿಂಗ್ ಹೋಗ್ತೀನಿ, ಸೊ ನನ್ನ ಆಸೆ ಕನಸು ಎಲ್ಲ ಈಡೇರೋಂಥ ಟೈಮ್ ಬಂತು ಅಂತ ಹೇಳ್ಬಿಟ್ಟು ಸೊ ಫುಲ್ಲು ಪ್ರಿಪೇರ್ ಆಗ್ತಾ ಇರ್ತಾಳೆ. ಸೊ ಮಾಡ್ರನ್ ಆಗಿರೋಂಥ ಡ್ರೆಸ್ಗಳು ತರಿಸ್ಕೊಳ್ಳೋದು, ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು, ಬ್ಯೂಟಿ ಕಾನ್ಷಿಯಸ್ನೆಸ್ಸು, ಬ್ಯೂಟಿ ಮೇಂಟೈನ್ ಮಾಡೋದ್ರ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾಳೆ. ಸೊ ಇಲ್ಲಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಕೂತಿರ್ತಾಳೆ. ಸೊ ಅದನ್ನು ನೋಡ್ಬಿಟ್ಟು ಅನಿಕೇತ ಮನಸಲ್ಲೇ ಬೈಕೋತಾ ಇರ್ತಾನೆ. ಬಂದು ನೋಡಿಬಿಟ್ಟು ಇವಳಿಗೆ ಎಷ್ಟು ದುರಹಂಕಾರ ಇದೆ, ನನಗೆಷ್ಟು ಮೋಸ ಮಾಡಿ ಮದುವೆ ಮಾಡ್ಕೊಂಬಂದು ಬಡತನದಿಂದ ಬಂದು ನಾನು ತುಂಬ ಸಾಹುಕಾರು ಅಂತ ಹೇಳ್ಕೊಂಡು ನಾನೇ ಎಲ್ರಿಗೂ ಮೋಸ ಮಾಡ್ತೀನಿ, ಇವಳು ನನಗೆ ಮೋಸ ಮಾಡಿಬಿಟ್ಟು ಮದುವೆ ಮಾಡ್ಕೊಂಬಂದು ಎಷ್ಟು ದೌಲತಿಂದ ಕೂತಿದ್ದಾಳೆ ನೋಡು ಅಂತ ಅಂದ್ಕೊಂಡು ಬೈಕೊಂಡು ನಿಂತಿರ್ತಾರೆ. ಸೊ ಅದಾದಮೇಲೆ ಅದೇ ಟೈಮ್ಗೆ ಚಂಚಲ ಕೂಡ ಅಲ್ಲಿಗೆ ಬರ್ತಾಳೆ. ಸೊ ಅದಾದಮೇಲೆ ಅನಿಕೇತು ನೋಡು ಮಾಮ್ ಯಾವ ಥರ ಕೂತಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಚಂಚಲ ಇದ್ಬಿಟ್ಟು ಕುರಿ ಕೊಬ್ಬಿದಷ್ಟು ಕುರಿಕನಿಗೆ ಲಾಭ, ಸೊ ಅವಳು ಏನು ಮಾಡಿದ್ರು ಸ್ವಲ್ಪ ದಿನ ಸಹಿಸ್ಕೊ ಅಷ್ಟೇ, ಅವಳು ನಮ್ಮ ಜೊತೆ ಇನ್ನೆಷ್ಟು ದಿನ ಇರ್ತಾಳೆ. ಸೊ ಅವಳು ಮಾಡ್ಲಿಂಗ್ ಹೋಗ್ತಾ ಇದ್ದಾನಂತ ತುಂಬ ಖುಷಿಯಾಗಿದ್ದಾಳೆ ಅಷ್ಟೇ. ಸೊ ಆ ಖುಷಿ ತುಂಬ ದಿನ ಇರೋದಿಲ್ಲ, ಈ ಮನೆಯವ್ರಿಗೆ ಗೊತ್ತಾಗೋವರೆಗೂ ಅಷ್ಟೇ. ಸೊ ನೀನು ಹುಷಾರಲ್ಲಿ ಇರು. ಸೊ ಅವಳು ಹೊಟ್ಟೆಲಿರೋ ಮಗುನೇ ಅವಳನ್ನ ಕಾಪಾಡ್ತಿದೆ. ಸೊ ಆ ಮಗು ಆಚೆ ಬರದೇ ಇರೋ ಥರ ನೋಡ್ಕೋಬೇಕು ನಾವು. ಸೊ ಆ ಮಗು ಆಚೆ ಬಂದುಬಿಟ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಲೈಫ್ ಇನ್ನೂ ತುಂಬ ಕ್ರಿಟಿಕಲ್ ಕಂಡೀಷನ್ಗೆ ಬಂದುಬಿಡುತ್ತೆ. ಸೊ ಸ್ವಲ್ಪ ದಿನ ಸಹಿಸ್ಕೊ, ಅವಳು ಯಾವ ಥರ ಇಷ್ಟಪಡ್ತಾಳೋ, ಯಾವ ಲೈಫ್ ಇಷ್ಟಪಡ್ತಾಳೋ ಅದನ್ನು ಕೊಡೋ ಥರ ಡ್ರಾಮಾ ಮಾಡು, ಯಾವುದೇ ಕಾರಣಕ್ಕೂ ಡೌಟ್ ಬರೋ ಥರ ನಡ್ಕೋಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಚಂಚಲ ಅನಿಕೇತ್ಗೆ ಎಲ್ಲ ಹೇಳ್ಕೊಡ್ತಾ ಇರ್ತಾಳೆ. ಸೊ ಎಷ್ಟು ದಿನ ಈ ಥರ ಮಾಡ್ತಾಳೆ. ಸೊ ಏನೋ ಒಂದು ಡ್ರೀಮ್ ವರ್ಲ್ಡಲ್ಲಿದ್ದಾಳೆ. ಸ್ವಲ್ಪ ದಿನ ಆ ಲೈಫನ್ನು ಕೂಡ ಅವಳಿಗೆ ಎಂಜಾಯ್ ಮಾಡೋದಕ್ಕೆ ಬಿಡು. ನೀನು ದುಡುಕಿ ಯಾವುದೇ ತಪ್ಪು ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗ್ಬೇಡ. ನೀನು ಮಾಡಿದಂಥ ಒಂದು ಸಣ್ಣ ತಪ್ಪಿಂದ ಅವಳಿವತ್ತು ಈ ಥರ ಮೆರೆಯೋ ಥರ ಆಗೋಯ್ತು, ನಮ್ಮ ಮುಂದೆನೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಇಷ್ಟೆಲ್ಲ ಮಾಡೋ ಥರ ಆಗೋಯಿತು. ಸೊ ಅದನ್ನು ನಾವು ಸರಿ ಮಾಡ್ಕೋಬೇಕಂತಂದರೆ ತುಂಬ ಸೂಕ್ಷ್ಮವಾಗಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು. ರಫಾಗಿ ಯಾವುದೇ ಕಾರಣಕ್ಕೂ ಯಾವುದನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋಗಬೇಡ, ಸ್ವಲ್ಪ ದಿನ ಇದನ್ನೆಲ್ಲ ಸಹಿಸ್ಕೊ ಅಂತ ಹೇಳ್ಬಿಟ್ಟು ಚಂಚಲ ಅನಿಕೇತ್ಗೆ ಹೇಳ್ಕೊಡ್ತಾ ಇರ್ತಾಳೆ. ಸೊ ಅದಾದಮೇಲೆ ಚಂಚಲನೂ ಕೂಡ ಮೋನಿಕಾಗೆ ಬೈತಾ ಇರ್ತಾಳೆ, ಎಷ್ಟು ದಿಮಾಕು ದೌಲತ್ತು ಬಂದಿದೆ ನೋಡು ಅವಳಿಗೆ ಅಂತ ಹೇಳ್ಬಿಟ್ಟು ಹೇಳಿ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಅನಿಕೇತ್ಗೆ ಎಚ್ಚರಿಕೆ ಹೇಳಿಬಿಟ್ಟು ರೂಮಿಂದ ಆಚೆ ಹೋಗ್ತಾಳೆ. ಸೊ ಅದಾದಮೇಲೆ ಗೌರಿ ಇಲ್ಲಿ ಡಿಸೈನರ್ ಪಿಂಕಿಗೋಸ್ಕರ ವೆಯ್ಟ್ ಮಾಡ್ತಾ ಆಚೆ ನಿಂತಿರ್ತಾಳೆ. ಸೊ ಅದಾದಮೇಲೆ ಪಿಂಕಿನೂ ಗೌರಿ ಮೇಡಮ್ ಹತ್ರ ಬಂದುಬಿಟ್ಟು, ಯಾಕೆ ಮೇಡಮ್ ಒಳಗಡೆ ಬರದೆ ಇಲ್ಲಿಗೆ ನೀವು ನನ್ನನ್ನು ಕರೀತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದಮೇಲೆ ಇವತ್ತು ಬಾಸು ಒಂದು ಡಿಸೈನ್ ಕೊಟ್ಟಿದ್ರು, ಅದನ್ನು ನಾವು ಎಷ್ಟೇ ಕೇರ್ಫುಲ್ಲಾಗಿ ಮಾಡಿದ್ರು ಕೂಡ ಬಾಸಿಗೆ ಇಷ್ಟ ಆಗಿಲ್ಲ. ಸೊ ದಯವಿಟ್ಟು ನಂಗೆ ಆ ಡಿಸೈನ್ ಮಾಡಿಕೊಡಿ ಮೇಡಮ್ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಸರಿ ಆಯಿತು, ನಾನು ಆ ಡಿಸೈನ್ನ ಮಾಡಿಬಿಟ್ಟು ನಿನಗೆ ಕೊಡ್ತೀನಿ ಅಂತ ಹೇಳಿದೆ. ಮೇಡಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಾನೇ ಅಂದ್ಕೊಂಡಿದ್ದೆ, ನಿಮ್ಮ ನಂಬರ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಗೌರಿ ನನ್ನ ನಂಬರನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಗೌರಿ ಇನ್ನು ಮುಂದೆ ನಿಮಗೆ ಯಾವುದೇ ಡಿಸೈನ್ ಬೇಕಿದ್ದರೂ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಮಾಡಿಕೊಡ್ತೀನಿ ಸೊ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಆಮೇಲೆ ಸರಿ ಮೇಡಮ್ ಆಯಿತು, ನಿಮ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ, ಆದ್ರೂ ನೀವು ಯಾಕೆ ನಿಮ್ಮ ಹಸ್ಬೆಂಡಿಗೆ ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಕೊಳಕ್ಕೆ ಇಷ್ಟಪಡ್ತಿಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು ನಿಂತಿರ್ತಾರೆ. ಸೊ ಅದಾದಮೇಲೆ ಗೌರಿ ಇದ್ಬಿಟ್ಟು ಅದೆಲ್ಲ ಬಿಡಿ, ಸೊ ನಾನು ನಿಮಗೆ ಯಾವುದೇ ಡಿಸೈನ್ ಬೇಕಂದ್ರೂ ನಾನು ಇನ್ನು ಮುಂದೆ ಮಾಡಿಕೊಡ್ತೀನಿ, ಬಟ್ ಆಫೀಸಿಗೆ ನನಗೆ ಬರೋಕ್ಕಾಗೋದಿಲ್ಲ, ಮನೆಯಿಂದ
ಕಡೆಯಿಂದನೇ ಮಾಡಿ ನಿಮಗೆಲ್ಲ ಡಿಸೈನ್ಸನ್ನು ಕೊಡ್ತೀನಿ, ಬಟ್ ಆದರೆ ನಂದು ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಪಿಂಕಿ ಇದ್ಬಿಟ್ಟು ಸರಿ ಮೇಡಮ್ ಏನು ಹೇಳಿ ಅಂತ ಕೇಳ್ತಾಳೆ. ಸೊ ಅದಕ್ಕೆ ನಾನು ಮಾಡಿಕೊಡೋಂಥ ಡಿಸೈನ್ಗೆ ನಾನು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮೇಡಮ್ ಏನು ಮೇಡಮ್ ನೀವು ನನ್ನ ಹತ್ರ ಸ್ಯಾಲ್ರಿ ಕೇಳ್ತಾ ಇದ್ದೀರ ಅಂತ ಹೇಳ್ತಾರೆ. ನಿಮ್ಮ ಗಂಡನೇ ಕೋಟ್ಯಾಧೀಶ್ವರರು ಅಂತ. ಅದಕ್ಕೆ ಗೌರಿ ಇದ್ಬಿಟ್ಟು ನನ್ನ ಗಂಡ ಕೋಟ್ಯಾಧೀಶ್ವರ ಆಗಿರ್ಬೋದು, ಆದರೆ ನಾನು ಕೋಟ್ಯಾಧೀಶ್ವರ ಅಲ್ಲ. ನನ್ನ ತವ್ರ ಮನೆಗೆ ನನ್ನ ಸಹಾಯ ತುಂಬಾ ಬೇಕಾಗಿದೆ, ಅವ್ರು ತುಂಬ ಕಷ್ಟದಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಡಿಸೈನ್ ಮಾಡಿಕೊಡ್ತೀನಿ. ಸೊ ಅದಕ್ಕೆ ನೀವೊಂದಿಷ್ಟು ನನಗೆ ಸ್ಯಾಲ್ರಿ ಥರ ಕೊಡಬೇಕು ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ವಿವೇಕ್ ಕೂಡ ಫೋನಲ್ಲಿ ಮಾತಾಡ್ಕೊಂಡು ಆ ಕಡೆಯಿಂದ ಬರ್ತಾ ಇರ್ತಾನೆ. ಗೌರಿನೂ ಕೂಡ ಇಲ್ಲಿ ಪಿಂಕಿ ಜೊತೆ ಮಾತಾಡಿಕೊಂಡು ನಿಂತಿರ್ತಾಳೆ. ಸೊ ಅದಾದಮೇಲೆ ಪಿಂಕಿ ಇದ್ಬಿಟ್ಟು ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ವಿವೇಕ್ ಸರಿ ಗೊತ್ತಾಗದೇ ಇರೋ ಥರ ನಾನು ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ಸೊ ನಿಮಗೆ ಸ್ಯಾಲ್ರಿನೂ ಎಲ್ಲನೂ ಕರೆಕ್ಟ್ ಟೈಮ್ಗೆ ಆನ್ ಟೈಮ್ಗೆ ರೀಚ್ ಆಗೋ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಿಂಕಿ ಪ್ರಾಮಿಸ್ ಮಾಡ್ತಾಳೆ. ಸೊ ಅದಾದಮೇಲೆ ವಿವೇಕು ಫೋನಲ್ಲಿ ಮಾತಾಡ್ಕೊಂಡು ಈ ಕಡೆ ಬರ್ತಾ ಇರ್ತಾನೆ. ಸೊ ಇಬ್ಬರು ಮಾತಾಡ್ತಾ ಇರ್ತಾರೆ. ಸೊ ಗೌರಿ ಅಲ್ಲಿ ನಿಂತಿರೋ ಅಂಥದ್ದನ್ನ ವಿವೇಕು ನೋಡ್ತಾನ ಅಥವಾ ನೋಡೋದಿಲ್ವ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಗೌರಿಯಲ್ಲಿ ನಿಂತ್ಕೊಂಡು ಆಫೀಸ್ ಹತ್ರ ಬಂದು ಪಿಂಕಿ ಹತ್ರ ಮಾತಾಡಿರೋಂಥ ವಿಷಯ ವಿವೇಕ್ಗೆ ಗೊತ್ತಾಗುತ್ತಾ, ಗೌರಿನ ನೋಡ್ತಾನ ಇಲ್ಲ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಹಾಗೆಯೇ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ಹಾಗೆ ಹಳೆ ಎಪಿಸೋಡ್ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋಗಳನ್ನು ಒಂದು ಸಲ ನೋಡ್ಕೊಂಬನ್ನಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.